ನನಗೆ ಬರಬೇಕು ಅಂತ ಕೇಳ್ಕೊಳ್ತಾನೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ನಾಡಿನಲ್ಲಿ ಅಧಿಕಾರದಲ್ಲಿ ಕುಳಿತಿದ್ದಂತ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದ್ರು. ಯಾರು ಇವತ್ತು ರಾಜ್ಯದ DCM ಆಗಿದ್ದಾರೋ ಅವರು ಕೂಡ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು. ಯಾವ ಪ್ರಭಾವ, ಯಾವ ಸಿರಿವಂತಿಕೆ? ಎಲ್ಲ ಸಿರಿವಂತಿಕೆಗಿಂತಲೂ ಹೆಚ್ಚು ಈ ನೆಲದ ಕಾನೂನನ್ನ ಮೀರಿ ಅವ್ರು ಏನ್ ಮಾಡ್ಲಿಕ್ಕಾಗುತ್ತೆ ಅನ್ನೋದು ನಮ್ಗೆ ಅರ್ಥವೇ ಆಗ್ಲಿಲ್ಲ. ಆನಂತರ ಅವರು ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನೋಡಿ, ಮೊದಲವರು ಹೇಳಿದ್ರು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಇನ್ವಾಲ್ವ್ಡ್ ಅಂತ, ನಿಶ್ಚಲ್ ಜೈನ್. ಆದ್ರೆ ಯೋಚನೆ ಮಾಡಿ, ನಿಶ್ಚಲ್ ಜೈನ್ ಆಗಿರ್ಲಿಲ್ಲ, ಅವರು ಅಮೆರಿಕಾದಲ್ಲಿದ್ರು ಅನ್ನುವಂತ ವೀಸಾ ರಿಪೋರ್ಟ್ ಕೊಟ್ಟಾಗ ಏನಂದ್ರು ಗೊತ್ತಾ, ಸಿರಿವಂತರು ಅಮೆರಿಕಾದ ವೀಸಾ ಬೇಕಿದ್ರು ಕೊಂಡ್ಕೊಳ್ತಾರೆ ಅಂತ. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಶ್ಚಲ್ ಜೈನ್ ಅಮೆರಿಕಾದಲ್ಲಿದ್ರು, ಈ ರೇಪ್ ಮಾಡ್ಲಿಕ್ಕೋಸ್ಕರ ಹೆಲಿಕಾಪ್ಟರ್ ನಲ್ಲಿ ಬಂದು ಹೋದ್ರು ಅಂತ ಹೇಳ್ತಾರೆ. ಇದುವರೆಗೂ ಅಂತ ಹೆಲಿಕಾಪ್ಟರ್ ಸೃಷ್ಟಿಯಾಗಿದೆಯಾ? ಅಷ್ಟು ದೂರ ಒಂದೇ ಉಸಿರಿನಲ್ಲಿ ಟ್ರಾವೆಲ್ ಮಾಡಬಲ್ಲಂತ ಹೆಲಿಕಾಪ್ಟರ್ ಎಲ್ಲಿದೆ? ಒಂದು ಕಾಮನ್ ಸೆನ್ಸ್ ಇಲ್ಲದಂತೆ ಇವರು ಆರೋಪ ಮಾಡ್ತಾ ಹೋದ್ರು. ಈ ಆರೋಪಗಳನ್ನ ಸಿರಿವಂತರು ಏನ್ ಬೇಕಿದ್ರು ಮಾಡಬಹುದು ಎನ್ನುವಂತ ದೃಷ್ಟಿಯನ್ನಿಟ್ಟು ನಂಬಿಸ್ಲಿಕ್ಕೆ ಶುರು ಮಾಡಿದ್ರು. ನೀವೇ ಗಮನಿಸಿದ್ರೆ ಗೊತ್ತಾಗುತ್ತೆ, ಆರಂಭದಲ್ಲಿ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಇನ್ವಾಲ್ವ್ ಅಂದ್ರು, ಆಮೇಲೆ ಸ್ವತಃ ವೀರೇಂದ್ರ ಹೆಗಡೆ ಅವರ ತಮ್ಮ ಸರಿ ಇಲ್ಲ ಅಂತಂದ್ರು. ಈಗಿನ ಆರೋಪ ಏನು? ಸ್ವತಃ ವೀರೇಂದ್ರ ಹೆಗಡೆಯವರೇ ಇದನ್ನು ಮಾಡಿದ್ದಾರೆ. ನೂರಾರು ಸಾವಿರಾರು ಶವಗಳನ್ನ ಅಲ್ಲಿ ಹೂಳಿಸಿದ್ದಾರೆ ಅಂತ. ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಅಲ್ಲಿ ಹೂತಿದ್ರೆ ಆ ಹೆಣ್ಣು ಮಕ್ಕಳ ಮನೆಯವರೆಲ್ಲೋದ್ರು? ಆಯ್ತು, 1000 ಬೇಡ, 100 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಹೂತಿದ್ರೆ ಅವ್ರ ಮನೆಗಳವರೆಲ್ಲೋದ್ರು? ಒಂದು ಅನನ್ಯ ಭಟ್ಟನ ಕೇಸ ಇವತ್ತು ಎಷ್ಟು ಆಳಕ್ಕೆ ಹೋಗಿದೆ ಅಂತಂದ್ರೆ, ಬಂದ ಒಬ್ಬ ಮ್ಯಾಜಿಕ್ ಅಜ್ಜಿ ಎಂತ ಮೋಸಗಾರ್ತಿ ಅಂತ. ಆದ್ರೆ ಸುಳ್ಳುಗಳನ್ನ ಹೇಳುವಂತ ಇವರ ಕಲೆ ಹೇಗಿತ್ತು ಅಂತಂದ್ರೆ, ಫೈನಲಿ ಇಡೀ ಸಮಾಜ ಇದ್ರೂ ಇರಬಹುದೇನೋ ಎನ್ನುವಂತ ಒಂದು ತಾಳ್ಮೆಯ ಸ್ಥಿತಿಗೆ ಬಂತು. ಇದು ಮೊದಲನೇದು. ಎರಡನೇದೇನು ಗೊತ್ತಾ, ಇವ್ರದೊಂದು ಟೀಮ್ ಇತ್ತು. ಫೇಕ್ ಐಡಿಗಳ ಮೂಲಕ ಇವ್ರು ಹೇಗ್ ಬರ್ತಿದ್ರು ಅಂತಂದ್ರೆ, ಯಾರ್ಯಾರು ಧರ್ಮಸ್ಥಳದ ಪರವಾಗಿ ನಾನಿದ್ದೀನಿ ಅಂತ ಹೇಳ್ತಿದ್ರು ಅವರ ಫೇಸ್ಬುಕ್ ವಾಲ್ಗಳಲ್ಲಿ ಬಂದು ಕೆಟ್ಟ ಕೊಳಕ ಭಾಷೆಯಲ್ಲಿ ಕಾರಿಕೊಳ್ತಾ ಇದ್ರು, ವಾಂತಿ ಮಾಡ್ಕೊಳ್ತಾ ಇದ್ರು. ನೀವು ಫೇಸ್ಬುಕ್ ನಲ್ಲಿ ಫೇಕ್ ಐಡಿಯಲ್ಲಿ ಅಂತ ತಿಳ್ಕೊಳ್ಬೇಡಿ. ಇವರೆಲ್ಲರ ಲೀಡರ್ ಆಗಿರುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಕಳೆದ ಅನೇಕ ತಿಂಗಳುಗಳಿಂದ, ವರ್ಷಗಳಿಂದ ಯಾರ್ಯಾರ ಬಗ್ಗೆ ಎಂತೆಂತ ಭಾಷೆ ಬಳಸಿದ್ದಾರೆ. ನನಗೆ ಚಾಲೆಂಜ್ ಮಾಡಿದ್ರು, ನಮ್ಮ ಉಜಿರೆಗೆ ಬಂದ್ರೆ ಚಪ್ಪಲಿ ಹೊಡಿತೀನಿ ಅಂತ. ನಾನು ಸುಮ್ಮನಿದ್ದಾದ್ರೆ ಕಾರ್ಯಕರ್ತರು ಸುಮ್ಮನಿರಲಿಲ್ಲ. ಅವನು ಮನೆ ಎದುರುಗಡೆ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅದೇ ಉಜಿರೆಯಲ್ಲಿ ಮನೆ ಹತ್ರ ಕಾರ್ಯಕ್ರಮ ಮಾಡ್ಲಿಲ್ವಾ? ಆಗ ಉಜಿರೆಯವರು ಹೇಳಿದ್ರು, ಒಳ್ಳೆ ಕೆಲಸ ಮಾಡಿದ್ರಿ, ಯಾರಾದ್ರೂ ಗರ್ವಭಂಗ ಮಾಡಬೇಕಾಗಿತ್ತು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ನಾವುಗಳು ವೀಕ್ ಆಗಿದ್ವಲ್ಲ, ಹೆದರ್ಕೊಳ್ತಿದ್ವಲ್ಲ, ಈ ಕೆಟ್ಟ ಮಾತುಗಳನ್ನ ಕೇಳಲಿಕ್ಕಾಗೋದಿಲ್ಲ. ಈ ಜನರು ಫೇಕ್ ಐಡಿಗಳಲ್ಲಿ ಬಂದು ನಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ಕಾರಿಕೊಳ್ಳೋದನ್ನ ತಡಿಲಿಕ್ಕಾಗೋದಿಲ್ಲ ಎನ್ನುವಂತ ಒಂದು ಆತಂಕ ಇತ್ತಲ್ಲ. ಈ ಆತಂಕದಿಂದ ಸಮಾಜ ಹೊರಗೆ ಬರಲಿಕ್ಕೆ ಸ್ವಲ್ಪ ಸಮಯ ಹಿಡಿತು. ಆದ್ರೆ ಈಗ ಒಂದು ಆರ್ಗ್ಯಾನಿಕ್ ಆಗಿ ಸಮಾಜ ಒಂದಾಗ್ತಾ ಇದೆಯಲ್ಲ. ಈಗ ಯಾರಾದ್ರೂ ಈ ವಿಚಾರಗಳನ್ನ ಮಾತಾಡಿದಾಗ ಜನ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಎಲ್ಲಿ ಸತ್ಯ ಎಲ್ಲಿ ಸುಳ್ಳು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನನ್ಗನ್ಸುತ್ತೆ ಬಹುಶಃ ಹಿಂದೂ ಸಮಾಜದ ನಾಯಕರಾದಿಯಾಗಿ ಹಿಂದೂಗಳು ಅನೇಕರು ಯಾಕೆ ಮುಂದಕ್ಕೆ ಬರಲಿಲ್ಲ ಅಂತಂದ್ರೆ, ಈ ತರದೊಂದು ಆತಂಕ ಇತ್ತು. ಸಭ್ಯ ಸಮಾಜದ ಜನ ನಾವು, ನಮ್ಗೆ ಈ ತರದ ಮಾತುಗಳನ್ನ ಆಡಿ ಗೊತ್ತಿಲ್ಲ, ಈ ತರದ ಮಾತುಗಳನ್ನ ಯಾರಾದ್ರೂ ಹೇಳೋದನ್ನ ಕೇಳಿ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಸೈಲೆಂಟ್ ಆಗಿದ್ರು. ಬಟ್ ಈಗ ಅರ್ಥ ಆಗಿದೆ, ನೀವು ಒಬ್ಬರಿಗೆ ಬೈದಾಗ ನೀವು ಚಪ್ಪರಿಸ್ಕೊಂಡು ಕೂತ್ ಕೇಳಿದ್ರೆ ಅವನು ನಿಮ್ಮ ಬುಡಕ್ಕೆ ಬಂದು ಬೈತಾನೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆದ್ಮೇಲೆ ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಆ ಬೀದಿಗೆ ಬಂದಿರುವಂತ ಬಿಸಿ ಸರ್ಕಾರಕ್ಕೆ ತಟ್ಟತ್ತೆ, ಅನುಮಾನವೇ ಇಲ್ಲ. ಇನ್ ಸ್ವಲ್ಪ ದಿನ ಕಳಿಲಿ, ಸಂತರುಗಳು ಬೀದಿಗೆ ಬರ್ತಾರೆ. ಇನ್ ಸ್ವಲ್ಪ ದಿನ ಕಳೆದ್ರೆ ಮನೆಯ ಹೆಣ್ಮಕ್ಳಿಗಾಗ್ಲೇ ಬೀದಿಗೆ ಬಂದಿದ್ದಾರೆ, ಮಕ್ಕಳು ಬೀದಿಗೆ ಬರ್ತಾರೆ, ತರುಣರು ಬೀದಿಗೆ ಬರ್ತಾರೆ. ಹೇಗೆ 2014ಕ್ಕಿಂತ ಮುಂಚೆ ದೇಶವ್ಯಾಪಿ ಅಣ್ಣಾ ಹಜಾರೆಯ ಆಂದೋಲನ ನಡೆದಿತ್ತು, ಕರ್ನಾಟಕದಲ್ಲೂ ಧರ್ಮಸ್ಥಳ ಒಂದು ಆಂದೋಲನವನ್ನು ರೂಪಿಸಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ಬುಡುಮೇಲ್ ಮಾಡುವಂತ ಪ್ರಯತ್ನಗಳಿಗೆ ಹಿಂದೂಗಳನ್ನೇ ಬಳಸ್ಕೊಳ್ತಾ ಇದ್ದಾರೆ. ಇದು ಅಪಾಯಕಾರಿ ಅಲ್ವಾ? ಅಬ್ಸಲ್ಯೂಟ್ಲಿ ಅಪಾಯಕಾರಿ. ನಾನು ಈ ನಾಡಿನಲ್ಲಿ ಒಟ್ಟು ಒಂದು 4 ಶಕ್ತಿಗಳು ವಿಶೇಷವಾಗಿ ಪ್ರಾಬ್ಲಮೆಟಿಕ್ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಮೊದಲನೇದು ಇಸ್ಲಾಮಿಕ್ ಜಿಹಾದಿ ಶಕ್ತಿಗಳು. ಅವರು ಈ ದೇಶವನ್ನ ಒಡಿಬೇಕು ಅಂತ ಯಾವಾಗ್ಲೂ ಪ್ರಯತ್ನ ಪಡ್ತಾರೆ. ಈ ದೇಶದ 98% ಜನ ಸ್ವಾತಂತ್ರ್ಯ ಬಂದಾಗ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದ್ರು, ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಬೇಕು ಅಂತ. ಆದ್ರೆ ಅದರಲ್ಲಿ ಬಹುತೇಕರು ಇಲ್ಲೇ ಉಳ್ಕೊಂಡ್ರು. ಈಗಲೂ ಕೂಡ ಅವ್ರ ಮನಸ್ಸಿನಲ್ಲಿ ಪ್ರತ್ಯೇಕತಾವಾದದ ಭಾವನೆ ಇದೆ. ಹೇಗಾದ್ರೂ ಭಾರತವನ್ನ ಕಂಟ್ರೋಲ್ ತೆಗೆದುಕೋಬೇಕು ಅಂತ ಯಾವತ್ತಿದ್ರೂ ಡೇಂಜರ್. ಎರಡನೇದು ಇವ್ಯಾಂಜಲಿಕಲ್ ಫೋರ್ಸಸ್. ಅವರಿಗೆ ಏನು ಅಂತಂದ್ರೆ ಇಡೀ ಭಾರತವನ್ನ ಕ್ರಿಶ್ಚಿಯನೈಸ್ ಮಾಡಬೇಕು. ಎಲ್ಲಿ ಕ್ರಿಶ್ಚಿಯಾನಿಟಿ ಹುಟ್ಟಿತ್ತೋ ಅಲ್ಲೇ ಕ್ರಿಶ್ಚಿಯಾನಿಟಿ ಕಳೆದೋಗಿದೆ. ಈಗ ಭಾರತವನ್ನ ಈ ಭೂಮಿಯಾಗಿ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಮೂರನೇದು ಮಾವೋವಾದಿಗಳಿದ್ದಾರೆ, ಲೆಫ್ಟಿಸ್ಟ್ ಲಿಬರಲ್ಸ್ ಗಳಿದ್ದಾರೆ, ಅವರು ಈ ಕೆಲಸವನ್ನ ವ್ಯಾಪಕವಾಗಿ ಮಾಡ್ತಿದ್ದಾರೆ. ಮತ್ತು ನಾಲ್ಕನೇದು ಆಗಾಗ ಈ ಎಲ್ಲ ಮುಖವಾಡಗಳನ್ನು ಹಾಕಿಕೊಳ್ಳುವಂತ ಕಾಂಗ್ರೆಸ್ ಇದೆ.
ಈ ಕಾಂಗ್ರೆಸ್ ಕೂಡ ದೇಶದಾದ್ಯಂತ ಇಂಥದ್ದೇ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಈ 4 ಜನ ಯಾರ ಹೆಗಲ ಮೇಲೆ ಬಂದೂಕ್ ಇಡ್ತಾರೆ ಅಂದ್ರೆ ಕೆಲವು ಹಿಂದೂಗಳ ಹೆಗಲ ಮೇಲೆ ಬಂದೂಕ್ ಇಡ್ತಾರೆ. ಸೊ ಹೀಗಾಗಿ ನನಗೆ ಈ 4 ಫೋರ್ಸ್ಗಳಿಗೆ ಹೆಗಲಾಗುವಂತ ಈ ಹಿಂದೂಗಳಿದ್ದಾರಲ್ಲ, ಇವರು ಬಹಳ ಡೇಂಜರ್ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಇವತ್ತು ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಂಥದ್ದೇ ಹಿಂದೂಗಳನ್ನ ಮತ್ತು ಹಿಂದೂಗಳಲ್ಲಿರುವಂತ ಸಾಫ್ಟ್ ನೇಚರ್ನ, ಹಿಂದೂಗಳಲ್ಲಿರುವಂತ ನ್ಯಾಯ ಪರವಾಗಿರುವಂತ ದನಿಯನ್ನ ಉಪಯೋಗಿಸಿಕೊಂಡು ಅವರು ನಮ್ಮದೇ ಕ್ಷೇತ್ರಗಳ ಮೇಲೆ ತಿರುಗಿಸುವಂತ ಪ್ರಯತ್ನ ಪಡ್ತಾರೆ. ಈ ಹಿಂದೆ ಅವರು ಇದೇ ರೀತಿ ಪ್ರಯತ್ನವನ್ನ ಶಬರಿಮಲೆಯಲ್ಲಿ ಮಾಡಿದ್ರು, ಇದೇ ರೀತಿಯ ಪ್ರಯತ್ನವನ್ನ ಅವರು ಶನಿಶಿಂಗ್ನಾಪುರದಲ್ಲಿ ಮಾಡಿದ್ರು, ಇದೇ ರೀತಿಯ ಪ್ರಯತ್ನವನ್ನ ಇಡಗುಂಜಿಗೆ ಮಾಡಿದ್ರು, ಇದೇ ರೀತಿಯ ಪ್ರಯತ್ನವನ್ನ ಅವರು ಗೋಕರ್ಣಕ್ಕೆ ಮಾಡಿದ್ರು. ಈಗ ಅದೇ ಪ್ರಯತ್ನವನ್ನ ಧರ್ಮಸ್ಥಳಕ್ಕೆ ಮಾಡ್ತಿದ್ದಾರೆ. ಬಟ್ ನಮ್ ಜನರಿಗೆ ಗೊತ್ತಾಗಿದೆ, ಈಗ ಸುಮ್ಮನೆ ಇದ್ರೆ ಮುಂದೆ ಇದು ನಮ್ಮ ಪ್ರತಿ ದೇವಸ್ಥಾನಕ್ಕೂ ಬರುತ್ತೆ. ಇಸ್ಲಾಮಿಕ್ ಆಕ್ರಮಣದ ಕಾಲದಲ್ಲಿ ಯಾವ ತರ ದೇವಸ್ಥಾನಗಳನ್ನು ಕಳ್ಕೊಂಡಿದ್ವೋ ಅದಕ್ಕಿಂತ ಕೆಟ್ಟದ್ದಾಗಿ ನಮ್ಮದೇ ರಾಷ್ಟ್ರದಲ್ಲಿ ನಾವು ಕಳ್ಕೊಳ್ತೀವಿ ಎನ್ನುವಂತ ಈ ಜಾಗೃತಿ ಏನ್ ಬಂದಿದೆ, ಈಗ ಹಿಂದೂಗಳನ್ನ ಸುಲಭಕ್ಕೆ ಬಳಸ್ಕೊಳ್ಳಿಕ್ಕಾಗಲ್ಲ. ಅಂಡ್ ಐ ಬಿಲೀವ್ ಸರಿಯಾದ ಸಂದರ್ಭಕ್ಕೆ ಉತ್ತರ ಸರಿಯಾಗಿ ಸಿಗುತ್ತೆ. ಆ ತರದೊಂದು ಉತ್ತರ ಕೊಡುವಂತ ಈ ವಾತಾವರಣ ರೂಪುಗೊಂಡಿದೆ. ಬರೋ ದಿನಗಳಲ್ಲಿ ರಾಜ್ಯ ನೋಡುತ್ತೆ ಏನಾಗುತ್ತೆ ಅನ್ನೋದನ್ನ ರಾಜ್ಯ ಅರ್ಥೈಸ್ಕೊಳ್ಳುತ್ತೆ. ಹಿಂದೂ ಧರ್ಮದೊಳಗೆ ಮುಸ್ಲಿಂ ಯುವಕನೊಬ್ಬ ಬಂದು ಧರ್ಮಸ್ಥಳದಲ್ಲಿ ಸಾವಿರಾರು ಶವ ಹೂತು ಹಾಕಿದ್ದಾರೆ, ನಿಮ್ಮ ರಕ್ತ ಕುದಿತಾ ಇಲ್ವಾ ಅಂತ ಹಿಂದೂಗಳನ್ನ ಎತ್ತಿ ಕಟ್ಟಿದಾಗ್ಲು ಹಿಂದೂಗಳು ತಣ್ಣಗೆ ಇದ್ರು. ಕೆಲವರನ್ನ ದೂತ ಹೇಳಿದ್ದನ್ನೇ ನಂಬಿಬಿಟ್ರ. ಈ ಕುರಿತಂತೆ ನನಗೂ ಬೇಜಾರಿದೆ. ನಾನು ಕೊರಗಜ್ಜನ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಯಾವಾಗ ಈ ವಿಡಿಯೋ ಬಂದಿತ್ತೋ, AI ವಿಡಿಯೋ ಮೊದಲನೇ ವಿಡಿಯೋ ಬಂದಿತ್ತೋ, ಆಗ ಕೊರಗಜ್ಜನ ಕಾರ್ಯಕ್ರಮದಲ್ಲಿದ್ದೆ. ಅಲ್ಲಿರುವಾಗಲೇ ಅನೇಕರು ಈ ಮಾತುಗಳನ್ನು ಆಡ್ತಾ ಇದ್ರು. ತುಂಬಾ ಜನ ಈ ವಿಡಿಯೋನ ಒಪ್ಕೊಳ್ತಾ ಇದ್ದಾರೆ ಅಂತ ಬಂದಾಗ ನಾನು ಕೊರಗಜ್ಜನ ಆ ವೇದಿಕೆ ಮೇಲೆ ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿದ್ದಂತ ಆ ಕಾರ್ಯಕ್ರಮದ ವೇದಿಕೆಯಿಂದ ಹೇಳಿದ್ದೆ, ಯಾವನೋ ಒಬ್ಬ ಮುಸಲ್ಮಾನ ಮಾಡಿರುವಂತ ಒಂದು ವಿಡಿಯೋದಿಂದ ಹಿಂದೂ ಧರ್ಮೀಯರು ತಮ್ಮ ಶ್ರದ್ಧಾ ಕೇಂದ್ರದ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ತಾ ಇರೋದು ಎಷ್ಟು ಸರಿ ಅಂತ. ಆಗ ಅನೇಕರು ಅದನ್ನು ವಿರೋಧಿಸಿದ್ರು. ಹಿಂದೂ ಮುಸ್ಲಿಂ ಆಂಗಲ್ ಅನ್ನ ಯಾಕೆ ತಂದ್ರಿ ಅಂತ. ಯಾಕೆಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಯಾವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಇದನ್ನ ಲಾಜಿಕಲ್ ಎಂಡ್ಗೆ ಮುಟ್ಟಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಗೊತ್ತಾಯ್ತೋ,